మేఘ గారు. నమస్కారం గురుజీ. నా పేరు మేఘ. నా ఏజ్ 26. నేను సేడం అనే ఊరు, కల్బుర్గి డిస్టిక్, కర్ణాటక నుంచి మాట్లాడుతున్నాను. నాకు ఈ హిందూ చైతన్యం అనే ప్రోగ్రామ్, స్పిరిచువల్ జర్నీ గురించి, ఈ ప్రోగ్రామ్ గురించి సజెస్ట్ చేసింది మా అక్క, మమతక్క. తను యాక్చువల్లీ కుంభమేళాకి వెళ్ళినప్పుడు ఆ, చెప్పింది గురూజీ. లైక్ మా మమ్మీకి కాల్ చేసిండే, చికమ్మ ఇట్లా మాట్లాడాలి మీకు, నేను ఒకటి ఇలా చేస్తున్నాను, ఆ, ఇలా చేస్తున్నానని చెప్పింది డయట్ గురించి అలా. అమ్మ, అయ్యో, మా ఇంట్లో ఇలా ఉండిందే ఈ డయట్. యూజువల్లీ మా ఫ్యామిలీలో ఎలా అంటే, యూజువల్లీ అందరూ ఒక్కొక్క డయట్ ప్లాన్ అథవా ఆర్ ఏమైనా కొంచెం ట్రై చేస్తూనే ఉంటారు. సో అలాగే ఏమో మమత ట్రై చేసిండొచ్చు, అలాగే మాకు చెప్తున్నదేమో, యూజువల్లీ మేఘాకి ఏమైనా సజెస్ట్ చేస్తున్నదేమో, ఆ, అడుగుదాంలే అని 2 months అయ్యాక నాకు చెప్పారు. మమత కాల్ చేసింది, దీని గురించి నీకు చెప్పాలేమో, మళ్ళీ మాట్లాడు అని. తర్వాత అక్కకి అడిగినప్పుడు తను చెప్పింది, ఈ నేను ఒక స్పిరిచువల్ జర్నీ చేశాక చాలా చేంజెస్ అయ్యాయి, ట్రై చెయ్యి, నీకు స్టడీస్ కు కొంచెం హెల్ప్ అవుతుండొచ్చు అని చెప్పాక ఎప్పుడు ಟ್ರೈ చేస్తూ ఉంటాను ಗುರೂಜಿ. నేను ಗುರೂಜಿ ಕನ್ನಡದಲ್ಲಿ ಹೇಳ್ತೀನಂತೆ ನಾನು. Yes, yes, you can speak in Kannada, no problem. See, all ಆಯ್ತು. of you can speak in your own language, no problem. Please be fluent. Please be as expansive as possible. Please be as quick as possible. Okay? Be expansive, be quick. ಓಕೆ. ನಂಗೆ ಈ ಒಂದು ಪ್ರೋಗ್ರಾಮ್ನ ಸಜೆಸ್ಟ್ ಮಾಡಿದ್ದು ಮಮತಾ ಅಕ್ಕ. ಸೊ ಅವರು ಹೇಳಿದ್ದು ಹೆಂಗೆ ಅಂದ್ರೆ, ಇದೊಂದು ಸ್ಟಾರ್ಟ್ ಮಾಡು, ಈ ತರ ಇರುತ್ತೆ ಡಯಟ್ ಪ್ಲಾನ್ದು ಅದು. ಸೊ ನೀನ್ ಸ್ಟಾರ್ಟ್ ಮಾಡಿದ್ರೆ ಸ್ಪಿರಿಚುವಲ್ ಆಗಿನೂ ಚೆನ್ನಾಗಾಗುತ್ತೆ, ಅಂಡ್ ಸ್ಪಿರಿಚುವಲ್ ಆಗಿ ಒಂಚೂರು ಡೆವಲಪ್ ಆಗುತ್ತೆ. ಸೊ ಹೆಲ್ಪ್ ಆಗುತ್ತೆ ನಿನ್ ಸ್ಟಡೀಸ್ಗೆ ಅಂತ ಹೇಳಿದ್ರು. ನಾನ್ ಅನ್ಕೊಂಡೆ ನಂಗೆ ಅದು ಯೂಸ್ ಆಗುತ್ತಾ ಸ್ಟಡೀಸ್ಗಾಗ್ಲಿ, ಬೇರೆ ಬೇರೆ ಕಡೆನೂ ಫೋಕಸ್ ಮಾಡೋದಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದೆ ಗುರುಜಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕ್ರೇವಿಂಗ್ಸ್ ಇರ್ತಿತ್ತು. ಯೂಶಲಿ ತಿನ್ಬೇಕು, ಏನಾದ್ರೂ ತಿನ್ಬೇಕು, ಅದರಲ್ಲಿ ಎಸ್ಪೆಷಲಿ ಚಾಟ್ಸ್ ಅದೆಲ್ಲ ತುಂಬಾ ತಿನ್ಬೇಕು. ಸ್ವಲ್ಪ ಹೆಂಗೆ ಅಂದ್ರೆ, ಸ್ಟಾರ್ಟಿಂಗ್ 2 days ಅಲ್ಲಿ ನೀವು ಹೇಳಿದಾಗ ಕಂಟ್ರೋಲ್ ಮಾಡ್ಕೊಳಕ್ಕೆ ದಟ್ ಯೋಗ ಅದು ಹೇಳಿದ್ರಲ್ಲ, ಅದು ಹೇಳಿದಾಗ ಅದು ಮಾಡಿದ್ರೇನೆ ಕಂಟ್ರೋಲ್ ಆಗ್ತಿತ್ತು ತರ. ಇಲ್ಲ ಅಂದ್ರೆ ಅಯ್ಯೋ ತಿನ್ಬೇಕು ತಿನ್ಬೇಕುನ ಅನ್ನಿಸ್ತಿತ್ತು. ಅದಾದ್ಮೇಲೆ ಹೇಗಾಯ್ತು ಸಿಚುವೇಶನ್ ಅಂತಂದ್ರೆ, ನಾನ್ ಅಂದ್ರೆ ನಮ್ ಮುಂದೆನೆ ಯಾರಾದ್ರೂ ಏನಾದ್ರು ತಿಂತಿದ್ರು, ನನ್ ಫೇವ್ರೆಟ್ ಐಟಮ್ಸ್ ಇದ್ರೂನು ಐ ಡೋಂಟ್ ಕ್ರೇವ್ ಫಾರ್ ದಟ್. ಅಷ್ಟು ತಿನ್ಬೇಕು ಅಂತ ಆಸೆನೇ ಇಲ್ಲ, ಆಸೆ ಅನ್ನೋದೇ ಹೋಗಿದೆ ತರ. ಆ ನನಗ ನೀವು 2 days ಆತರ ಏನಾದ್ರು ತಿನ್ನೋಕ್ ಟೈಮ್ ಕೊಟ್ಟಾಗೂ ಅಷ್ಟೇ ನೆನ್ಪಿಟ್ಕೋತಿದ್ದೆ, ಈ ಐಟಮ್ಸ್ ತಿನ್ಬೇಕೇನೋ, ಅಷ್ಟೆಲ್ಲ ಆಸೆ ಮಾಡ್ತಿದ್ನಲ್ಲ ತಿನ್ನೋಣ ಅಂತ. ಬಟ್ ಆ 2 days ಟೈಮ್ ಕೊಟ್ಟಾಗೂ ಅಷ್ಟೇ ನನ್ಗ ಕ್ರೇವಿಂಗ್ಸ್ ಅನ್ನೋದೇ ಇರ್ತಿರ್ಲಿಲ್ಲ. ಸೊ ಈ ಒಂದು ಸ್ಪಿರಿಚುವಲ್ ಜರ್ನಿಲಿ ನನಗೆ ಹೆಲ್ಪ್ ಆಗಿದ್ದೇನು ಅಂತಂದ್ರೆ, ಐ ಕಟ್ ಡೌನ್ ಲೈಕ್ ಕ್ರೇವಿಂಗ್ಸ್ ಅನ್ನಂಗ. ಯಾರು ಇದನ್ನ ಮಾಡ್ತಿದ್ರೆ ಅವ್ರಿಗೆ ಮೊದ್ಲು ಸಜೆಸ್ಟ್ ಮಾಡ್ತೀನಿ ದಟ್ ನನ್ನ ಏಜಿನವ್ರಿಗೆ ಇದನ್ನ ಮಾಡಿ, ದಟ್ ನಿಮಗೆ ಯಾವ್ದಾದ್ರು ಅಂದ್ರೆ ಫುಡ್ ಮೇಲೆ ಕ್ರೇವಿಂಗ್ಸ್ ಅಥವಾ ತುಂಬಾ ತಿನ್ಬೇಕು ಅನ್ನೋ ಆಸೆ ಏನಾದ್ರು ಇದ್ರೆ ಫಸ್ಟ್ ಕಟ್ ಆಗುತ್ತೆ ಅಂತಾನೆ ಹೇಳ್ತೀನಿ ಗುರುಜಿ. ಅಂಡ್ ನನ್ನಲ್ಲಿ ಚೇಂಜಸ್ ಆಗಿದ್ದೇನು ಅಂತಂದ್ರೆ, ಸ್ಕಿನ್ ವೈಸ್ ಫಸ್ಟ್ ಹೇಳ್ಬೇಕು ಅಂದ್ರೆ, ಸ್ಕಿನ್ ವೈಸ್ ನಾನೊಂದು 2 years 3 years ಇಂದಾನು ABC ಜ್ಯೂಸ್ ಪ್ಯಾಟರ್ನ್ ನ ಕುಡಿತಿದ್ದೆ. ಅದು ಪ್ಯಾಟರ್ನ್ ಹೆಂಗಾಗ್ತಿತ್ತು ಅಂದ್ರೆ, ಒಂದು ವೀಕ್ಲಿ 2 days ಆರ್ 3 days ತಗೊಳ್ಳೋ ತರ ಕುಡಿತಿದ್ದೆ ಜ್ಯೂಸ್. ಅದ್ರಿಂದ ನಂಗೆ ಫೇಸ್ ಅಲ್ಲಿ ಅಷ್ಟು ಎಫೆಕ್ಟ್ ಕಾಣಿಸ್ತಿರ್ಲಿಲ್ಲ. ನಾನು ಅನ್ಕೋತಿದ್ದೆ ಇದೆಲ್ಲ ABC ಜ್ಯೂಸ್ ಅನ್ನೋದೇ ಸ್ಕ್ಯಾಮ್ ಏನೋ, ಸುಮ್ನೆ ಒಳಗಡೆ ಹೋಗುತ್ತೇನೋ, ವರ್ಕ್ ಆಗಲ್ವೇನೋ, ಅಥವಾ ನನಗೆ ವರ್ಕ್ ಆಗಲ್ವೇನೋ, ಇಷ್ಟು ದೊಡ್ಡ ಬಾಡಿಗೆ ಎಲ್ಲಿ ವರ್ಕ್ ಆಗುತ್ತೆ ಅಂತೆಲ್ಲ ನನ್ ಮೇಲೆ ನಾನು ಅನ್ಕೋತಿದ್ದೆ. ಬಟ್ ಆಫ್ಟರ್ ಇಷ್ಟು ದಿನ 26 days 24 days ಆದ್ಮೇಲೆ ಮಧ್ಯೆ ಒಂದು 2 days ಫುಡ್ ಅದು ಬಿಟ್ರುನು, ಈ ಫುಡ್ ಅಂದ್ರೆ ಜ್ಯೂಸ್ ಮೇಲೆ ಇರೋದ್ರಿಂದ ಕಂಪ್ಲೀಟ್ ಸ್ಕಿನ್ ಅಲ್ಲೇ ಚೇಂಜಸ್ ಆಗಿದೆ ಗುರುಜಿ. ತುಂಬಾ ಹೆಂಗೆ ಅಂದ್ರೆ, ನಾನ್ ಫೇರ್ ಆಗಿದ್ದೀನಿ ಅದು ಅನ್ನಿಸ್ತಿಲ್ಲ, ಬಟ್ ನನ್ ಸ್ಕಿನ್, ನಂದೊಂದು ಆಕ್ನೆ ಮಾರ್ಕ್ ಆಗ್ಲಿ ಅದೆಲ್ಲ ಎಷ್ಟೋ ವರ್ಷದಿಂದ ಇದ್ದಿದ್ದು ಕಂಪ್ಲೀಟ್ ರೆಡ್ಯೂಸ್ ಆಗಿದೆ. ಫೇಸ್ ಮೇಲೆ ಒಂಚೂರು ಆ ಮಾರ್ಕ್ ಅನ್ನೋದೇ ಇಲ್ಲ. ಇನ್ ನಾನು ಯಾವ್ದು ಮತ್ತ ಕೆಮಿಕಲ್ಸ್ ಆಗ್ಲಿ ಎಂತ ಏನು ಅಪ್ಲೈ ಮಾಡಿಲ್ಲ, ಎಲ್ಲ ಒಳಗಡೆ ಹೋಗಿರೋ ಇಂಟೇಕ್ ಇಂದಾನೇ ವರ್ಕ್ ಆಗಿರೋದು. ಸೊ ನಾನ್ ಹೇಳ್ತೀನಿ, ಯಂಗ್ಸ್ಟರ್ಸ್ ತುಂಬಾ ಜನ ಇದನ್ನ ಫೇಸ್ ಮಾಡ್ತಿರ್ತಾರೆ, ದಟ್ ಸ್ಕಿನ್ ಪ್ರಾಬ್ಲಮ್ ಇದೆ, ವಿ ಹ್ಯಾವ್ ಟು ಯೂಸ್ ದಟ್ ಸಿರಮ್ ಅಂಡ್ ಎವ್ರಿಥಿಂಗ್, ಅಥವಾ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಅದ್ರ ಬದಲು ಇದೊಂದನ್ನ ಟ್ರೈ ಮಾಡಿ,
ಈ ಜರ್ನಿಲಿ ನಿಮ್ಗೆ ಏನ್ ಸಿಗದೆ ಇದ್ರು ಇದೊಂದು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ವೈಸ್ ವೇಟ್ ಲಾಸ್ ಅಂತ ಬಂದ್ರೆ, ವೇಟ್ ಲಾಸ್ಗಿನ್ನು ನಾನು ಇಂಚ್ ಲಾಸ್ ಆಗಿದ್ದೀನಿ ಅಂತ ಹೇಳ್ತೀನಿ ಗುರುಜಿ. ದಟ್ ನಂದು ಸ್ಟಮಕ್ದು ಇಂಚಸ್ ಬರುತ್ತಲ್ಲ, ಅದ್ರಿಲ್ ಸುತ್ತಳತೆಯಲ್ಲಿ ಕಮ್ಮಿ ಆಗಿದೆ ತರ. ಅಂಡ್ ವೇಟ್ ಅಲ್ಲಿ 4 kgs ಕಮ್ಮಿ ಆಗಿರ್ಬೋದು ಅಷ್ಟೇ. ನಾನು ನಂದು ಇದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆದಾಗ ವೇಟ್ ಚೆಕ್ ಮಾಡ್ಕೊಂಡಿಲ್ಲ. 7th ಡೇ ಆರ್ 8th ಡೇ ನಾನು ಚೆಕ್ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ನೆನ್ನೆ ಕಂಪೇರ್ ಮಾಡಿದ್ರೆ 4 kgs ಹಂಗ್ ಕಮ್ಮಿ ಆಗಿದ್ದೀನಿ ಗುರುಜಿ. ನೆಕ್ಸ್ಟ್ ಬಂದ್ರೆ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಕಂಪ್ಲೀಟ್ ಚೇಂಜಸ್. ಅಂದ್ರೆ ನಾನೊಂದೇನಾದ್ರೂ ಒಂದ್ ವಿಚಾರ ಯಾರಾದ್ರೂ ನನ್ಗೆ ಹೇಳ್ತಿದ್ರೆ ಅದನ್ನ ಅಂದ್ರೆ ನಾನ್ ತಗೊಳ್ಳೋ ವೇನೆ ಚೇಂಜ್ ಆಗ್ಬಿಟ್ಟಿದೆ. ಅವ್ರು ಹೇಳ್ತಿದಾರೆ ಅಂದ್ರೆ ಐ ಆಮ್ ಟೇಕಿಂಗ್ ಇನ್ ಕಂಪ್ಲೀಟ್ ಇನ್ ಪಾಸಿಟಿವ್ ವೇ. ಅವ್ರು ಏನೇ ಹೇಳಿ, ಅವ್ರ ಉದ್ದೇಶ ಏನೇ ಇರ್ಲಿ, ಐ ಆಮ್ ಟೇಕಿಂಗ್ ಇನ್ ಪಾಸಿಟಿವ್ ವೇ. ಓಕೆ, ಅವ್ರು ಏನೋ ಹೇಳ್ತಿದಾರೆ ಅಂದ್ರೆ ಟೇಕ್ ಇಟ್ ಇನ್ ಪಾಸಿಟಿವ್ ವೇ. ಅದ್ರಲ್ಲಿ ಏನ್ ಹಿಂದೆ ಇದೆ ಮುಂದೆ ಇದೆ ಅದೆಲ್ಲ ಏನು ಬೇಡ, ನನ್ಗೆ ಏನ್ ಬೇಕು ನಾನು ಅದೇ ತಗೊಳ್ತಿದ್ದೀನಿ ಈ ತರ. ಫಿಸಿಕಲಿ ಆಕ್ಟಿವ್ ಆಗಿದ್ದೀನಿ. ತುಂಬಾ ಕಡೆ ಓಡಾಡೋದು, ಯೂಶಲಿ ನಮ್ಮ ಮನೇಲಿ ನಾನೇ ಓಡಾಡ್ತಿರ್ತೀನಿ ಹೊರಗಡೆ ಎಲ್ಲ. ಅದು ಇದು ಕೆಲಸ ಅಂತ ಬಂದ್ರೆ ಬ್ಯಾಂಕ್ ಕೆಲಸ, ಆಫೀಸ್ ಕೆಲಸ, ಸ್ಮಾಲ್ ಕೆಲಸ ಏನಿದ್ರು ಹೊರಗಡೆ ಓಡಾಡ್ತಿರ್ತೀನಿ. ನಮ್ ಕಡೆ ಬಿಸಿಲಿರುತ್ತೆ, ಬಟ್ ಸ್ಟಿಲ್ ತುಂಬಾ ಆರಾಮಾಗಿ ಓಡಾಡ್ಕೊಂಡು ಇರ್ತಿದ್ದೀನಿ. ಡಿಹೈಡ್ರೇಟ್ ಆಗದೆ ಜ್ಯೂಸಸ್ ಅಥವಾ ತುಂಬಾ ಕ್ವಾಂಟಿಟಿಲಿ ವಾಟರ್ ಎಲ್ಲ ತಗೊಂಡು ಮಾಡಿ ಆಕ್ಟಿವ್ ಆಗಿರ್ತಿದ್ದೀನಿ ಗುರುಜಿ. ನೆಕ್ಸ್ಟ್ ಬರೋರಿಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವು ಪೇನ್ ಇಟ್ಕೊಂಡು ಬಂದ್ರೆ, ನಿಮ್ಗೆ ಏನೇನ್ ಪೇನ್ ಇರುತ್ತೆ ಅಥವಾ ನಿಮ್ಗೆ ಏನೇನ್ ಫಿಸಿಕಲ್ ಕಂಡೀಷನ್ಸ್, ಹೆಲ್ತ್ ಕಂಡೀಷನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀವು ಓವರ್ಕಮ್ ಆಗ್ಬೇಕು ಅಂತ ನೀವು ಬಂದ್ರೆ ಅಥವಾ ಸುಮ್ನೆ ಸ್ವಲ್ಪ ಹೋಪ್ಸ್ ಇಟ್ಕೊಂಡು ಬಂದ್ರುನು, ಟ್ರಸ್ಟ್ ದಿಸ್, ಲೈಕ್ ದಿಸ್ ವಿಲ್ ವರ್ಕ್ ಫಾರ್ ಎವ್ರಿಥಿಂಗ್ ಅಂದ್ರೆ ಎಲ್ರಿಗೂ ಅದನ್ನೇ ಹೇಳ್ತಿರೋದು. ನನ್ ಸುತ್ತಮುತ್ತ ಇರೋರ್ಗೆ ನಿಮ್ಗೆ ಅದಾಗಲ್ಲ, ನಿಮ್ಗೆ ಇದಾಗಲ್ಲ ಅಂತ ಅಲ್ಲ, ನೀವು ಸುಮ್ನೆ ಮಾಡ್ತಾ ಹೋಗಿ. ಆ ಒಂದು ಎನರ್ಜೈಸೇಷನ್ ಇಂದ ಪ್ಲಸ್ ಈ ಒಂದು ಪ್ರಾಸೆಸ್ ಮಾಡೋದ್ರಿಂದ ನಿಮಗೇನೆ ಬಾಡಿಲಿ ಚೇಂಜಸ್ ಆಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೀರಿಯಸ್ಲಿ ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರುಜಿ, ದಟ್ ನನ್ನ ಸ್ಕಿನ್ ಈ ತರ ಗ್ಲೋ ಆಗುತ್ತೆ ಅಥವಾ ವಾಟ್ ಎವರ್ ವೇಟ್ ಲಾಸ್ ಅಂತಾನು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಇದು ಜ್ಯೂಸ್ ತಗೊಳ್ತಿದ್ರೆ ಎಲ್ಲಿ ನಡುವೆ ಸ್ಕಿಪ್ ಮಾಡ್ತೀನೇನೋ ಅನ್ಸಿತ್ತು, ಕ್ವಿಟ್ ಮಾಡ್ಬಿಡ್ತೀನಿ, ಆಗಲ್ಲ ಯಾಕಂದ್ರೆ ತಿನ್ಬೇಕು ಅನ್ಸ್ಬಿಡುತ್ತೆ, ಮಧ್ಯದಲ್ಲೆಲ್ಲ ತಿನ್ಬಿಡ್ತೀನಿ ಅನ್ಕೊಂಡಿದ್ದೆ. ಬಟ್ ನೀವು ಮಾರ್ನಿಂಗ್ ಎನರ್ಜೈಸೇಷನ್ ಮಾಡೋದ್ರಿಂದ ಅದೇ ನಮ್ಗೆ ಎನರ್ಜಿ ಬಂದ್ಬಿಟ್ಟು ನಾವು ಥ್ರೂ ಔಟ್ ದ ಡೇ ಚೆನ್ನಾಗಿರಕ್ಕೆ ಹೆಲ್ಪ್ ಆಗ್ತಿದೆ. ಸೊ ಮುಂದೆ ಬರೋರ್ಗೆ ನಮ್ಮ ಮನೆಯಲ್ಲಿ ನಾನೀಗ ಮಾತ್ರ ಇಬ್ಬರಿಗೆ ಹೇಳಿದೀನಿ, ನಮ್ಮ ಅಮ್ಮಂಗೆ ಅಂಡ್ ನಮ್ಮ ಅತ್ತೆ ಒಬ್ರು ಇದಾರೆ ಅವ್ರಿಗೆ ಹೇಳಿದೀನಿ, ದಟ್ ಇದನ್ನ ಮಾಡಿ ನಿಮ್ಗೆ ಈ ತರ ಬಾಡಿಲಿ ಪೇನ್ ಅದು ಇದ್ರೆ ಕಮ್ಮಿ ಆಗುತ್ತೆ. ನೀವು ಮಾಡದೇ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಟ್ರೈ ಮಾಡಿ. ನಿಮ್ಗೆ ಒಂದ್ ವೇಳೆ 4th ಡೇ ತಿನ್ಬೇಕು ಅನ್ಸಿದ್ರೆ ಗುರುಜಿ ನಿಮ್ಗೆ ಎನರ್ಜಿ ಕೊಡ್ತಾರೆ, ದಟ್ ನಿಮ್ಗೆ ತಿನ್ನಕ್ ಆಗಲ್ಲ ಅಂತ ಹೇಳ್ತಿದೀನಿ ಗುರುಜಿ. ಸೊ ನೆಕ್ಸ್ಟ್ ಬರೋರ್ಗೆ ಇದನ್ನ ಸಜೆಸ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಬಂದಿದೆ ಅಲ್ಲ, ಸ್ಕಿನ್ ಅಲ್ಲಿ, ವೇಟ್ ಅಲ್ಲಿ, ಯಾರಾದ್ರೂ ನಿಮ್ಮನ್ನ ಕೇಳಿದ್ರಾ? ನೀವ್ ಹೇಳೋದಲ್ಲ, ಅವ್ರು ನಿಮ್ಮನ್ನ ನೋಡಿ ಕೇಳಿದ್ರಾ? ನಂದು ಆಕ್ಚುಲಿ 4 days or 5 days ಬ್ಯಾಕ್ ನಾನು ಏನ್ ಮಾಡ್ತಿದೀನಿ ಅಂತ ಯಾರಿಗೂ ಹೇಳಿರ್ಲಿಲ್ಲ. ದಟ್ ನಾನೊಂದು ಈ ಜರ್ನಿ ಮಾಡ್ತಿದೀನಿ ಅನ್ನೋದನ್ನ ಯಾರಿಗೂ ಹೇಳಿರ್ಲಿಲ್ಲ. ಬಿಕಾಸ್ ನನಗ್ ವರ್ಕ್ ಆಗ್ತಿದ್ಯಲ್ಲ, ನನಗೆ ವರ್ಕ್ ಆಗಿದ್ದು ಅವ್ರು ನೋಡ್ದವ್ರು ಎಕ್ಸ್ಪೀರಿಯನ್ಸ್ ಆಗಿ ಇವಳು ಏನೋ ಆಗ್ತಿದಾಳಲ್ಲ, ಕೇಳೋಣ ಅಂತ ಕೇಳಿದ್ರೆ ಹೇಳೋಣ, ಅನ್ಲೆಸ್ ಅಂಡ್ ಅಂಟಿಲ್ ನಾನ್ ಯಾಕೆ ಹೇಳೋಣ, ಅಂದ್ರೆ ನಂದು ರಿಸಲ್ಟ್ ಬಂದ್ಮೇಲೆ ನಾನ್ ಬೇಕಾದ್ರೂ ಹೇಳ್ಬೋದು ಅನ್ನೋ ಇದ್ರಲ್ಲಿ ನಾನಿದ್ದೆ. ಸೊ ಅವಾಗ 4 days ಬ್ಯಾಕ್ ನಮ್ಮ ಮನೆ ಸುತ್ತಮುತ್ತ ಇರೋರು ಕೇಳಿದ್ರು, ಏನ್ ಮಾಡ್ತಿದ್ಯಾ, ಹೆಂಗೆ ಅಂದ್ರೆ ವೇಟ್ ಲಾಸ್ ಆಗಿರೋದು ಕಾಣಿಸ್ತಿದೆ, ಡ್ರೆಸ್ ಹಾಕ್ದಾಗ ಮಾಡ್ದಾಗೆಲ್ಲ ಇಂಚಲ್ಲಿ ಲಾಸ್ ಆಗಿದ್ದೀನಿ, ಹಂಗಾಗಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ದಾಗ ನಾನು ಹೇಳ್ದೆ, ಈ ತರ ಹಿಂದೂ ಚೈತನ್ಯಂ ಅಂತ ಹೇಳ್ಬಿಟ್ಟು ಒಂದು ಸ್ಪಿರಿಚುವಲ್ ಜರ್ನಿ ಇದೆ. ಇಟ್ಸ್ ನಾಟ್ ಲೈಕ್ ನೀವೇನೋ ಅಥವಾ ಅಂದ್ರೆ ಫಾರಿನ್ ಕಂಟ್ರಿಲಿ ಇರೋ ಡಯಟ್, ಕೀಟೋ ಡಯಟ್ ಅಥವಾ ವಾಟ್ ಎವರ್ ಬೇರೆ ಬೇರೆ ಡಯಟ್ಸ್ ಇರುತ್ತಲ್ಲ, ಆ ತರ ಏನಲ್ಲ, ಸಿಂಪಲ್ ಆಗಿರೋ ಡಯಟ್ ಪ್ಲಾನ್ ಏನೆ, ಅದ್ರ ಜೊತೆಗೆ ಸ್ಪಿರಿಚುವಲ್ ಜರ್ನಿ ಇರುತ್ತಾ. ಇವೆರಡು ಮಾಡ್ಕೊಂಡು ಹೋದ್ರೆ ನನ್ಗೆ ಈ ತರ ರಿಸಲ್ಟ್ ಬಂದಿದೆ, ನೀವು ಟ್ರೈ ಮಾಡಿ ಅಂತೆಲ್ಲ ಹೇಳಿದೀನಿ. ಸೊ ಅವ್ರಿಗೆ ಆದಷ್ಟು ನನ್ನ ಸೈಡಿಂದ ಇಷ್ಟೇ ಹೇಳಿರೋದು, ಕನ್ವಿನ್ಸಿಂಗ್ ಅಂತ ನಾನು ಮಾಡಿಲ್ಲ. ಬಿಕಾಸ್ ನಾನ್ ನೋಡಿದ್ರೇನೆ ಅವ್ರಿಗೆ ಕನ್ವಿನ್ಸ್ ಆಗ್ಬೇಕು. ನಂದು ಔಟ್ಪುಟ್ ಏನ್ ಬಂದಿದ್ ಅಂದ್ರೆ ನನ್ನ ಫೇಸ್ ಅಲ್ಲಿ ಅಥವಾ ನಾನು ಇದನ್ನ ಮಾಡಿದಾಗ ಏನ್ ಔಟ್ಪುಟ್ ನನಗ್ ಸಿಕ್ಕಿದ್ಯಲ್ಲ, ಅದು ಅವ್ರಿಗೆ ಕಾಣೋ ತರನೇ ಇದೆ.
ಸೊ ಅವರೇ ತಿಳ್ಕೊಂಡು ಇದನ್ನ ಮಾಡಿದ್ರೆ ಐ ವಿಲ್ ಬಿ ಹ್ಯಾಪಿ ಅಂಡ್ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕಾನ್ಸಂಟ್ರೇಷನ್ ಲೆವೆಲ್ಸ್ ಅಲ್ಲಿ ಏನಾದ್ರು ಡಿಫ್ರೆನ್ಸಸ್ ಆಯ್ತಾ ಸ್ಟಡೀಸ್ ಅಲ್ಲಿ? ಹಾ, ನಾನು ಆಕ್ಚುಲಿ ಅದೇ ಅಕ್ಕ, ಅದೇ ಗುರುಜಿ ಏನು ಅಂದ್ರೆ ಅಕ್ಕ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಹೇಳಿದಾಗ ನೀನ್ ಸ್ಟಡೀಸ್ಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ತರ ಅನ್ಕೊಂಡೆ ನಾನು. ಆಕ್ಚುಲಿ ಸ್ಪಿರಿಚುವಲ್ ಜರ್ನಿ ಹೆಂಗೆ ಅಂದ್ರೆ ಗುರುಜಿ, ಇಟ್ ಕನೆಕ್ಟ್ಸ್ ಟು ಸ್ಟಡೀಸ್. ಸ್ಪಿರಿಚುವಲ್ ಜರ್ನಿ ಮಾಡ್ತಾ ಇದ್ರೆ ನಿಮಗ್ ಬೆನಿಫಿಟ್ಸ್ ಸ್ಟಡೀಸ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಯಾರೇ ಆಗ್ಲಿ ಸ್ಟೂಡೆಂಟ್ಸ್ ಇದನ್ನ ಮಾಡಿದವರು ಎಕ್ಸ್ಪೀರಿಯನ್ಸ್ ಆಗೇ ಆಗ್ತಾರೆ. ದಟ್ ಸ್ಪಿರಿಚುವಲ್ ಜರ್ನಿ ಅಂದ್ರೆ ಏನೋ ನಾವು ಕುಂಕುಮ ಹಚ್ಕೊಂಡು ಅಥವಾ ದೇವ್ರ ಪೂಜೆ ಮಾಡ್ಕೊಂಡು ಅದೊಂದೇ ಅಂತ ಅಲ್ಲ, ಅದು ಒಂದ್ ಪಾರ್ಟ್. ಅದ್ರ ಜೊತೆಗೆ ಈಗ ಗುರುಜಿ ಹೇಗೆ ನಮ್ಗೆ ಈ ಸಂಯಮ ಮಾಡ್ಬೇಕಾದ್ರೆ ಎನರ್ಜೈಸೇಷನ್ ಎಲ್ಲ ಮಾಡ್ಬೇಕಾದ್ರೆ ಹೇಳ್ತಾರಲ್ಲ, ಎನರ್ಜಿ ನಮ್ಗೆ ಕೊಡೋದೇನ್ ಪ್ರಾಸೆಸ್ ಇದೆಯಲ್ಲ, ಅದ್ರಿಂದ ಆಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆಲ್ಲ. ಇದೊಂದು ಹೇಳ್ಬೇಕು ನಾನು, ದಟ್ ಏನೋ ಸ್ಪಿರಿಚುವಲ್ ಜರ್ನಿ ಅಂದ್ಬಿಟ್ರೆ ಕುಂಕುಮ ಹಚ್ಕೊಂಡು ಓಡಾಡ್ತಾರೆ ಆ ತರ ಅನ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಬರೋರ್ಗೆ ಫೀಡ್ಬ್ಯಾಕ್ ಕೊಡ್ತಿದೀನಿ ಅಲ್ಲ, ಸೊ ನೋಡ್ತಿರೋರು ಅರ್ಥ ಮಾಡ್ಕೊಳ್ಳಿ. ದಟ್ ಸ್ಪಿರಿಚುವಲ್ ಜರ್ನಿ ಅಂತಂದ್ರೆ ಅವ್ರು ನಮ್ಗೆ ಸ್ಪಿರಿಚುವಲ್ ಆಗಿ ಒಂದ್ ಎನರ್ಜಿ ಕೊಡ್ತಾರೆ. ನನ್ಗನ್ಸಿರೋದು ಇದು. ಆಕ್ಚುಲಿ ಇದು ರೈಟ್ ಆರ್ ರಾಂಗ್ ಅಂತ ಗೊತ್ತಿಲ್ಲ, ನನಗ್ ಆಗಿರೋದೇನಂದ್ರೆ ನಂಗೆ ಗುರೂಜಿ ಅವ್ರ ಎನರ್ಜಿನ ಒಂಚೂರು ಟ್ರಾನ್ಸ್ಫರ್ ಮಾಡ್ಬಿಟ್ಟು ಐ ಕ್ಯಾನ್ ಸರ್ವೈವ್ ಅನ್ನೋ ತರ. ನಂಗೇನು ಎನರ್ಜಿ ಇಲ್ಲ ಅನ್ನೋ ತರ ಫೀಲ್ ಆಗಲ್ಲ, ಚೆನ್ನಾಗ್ ಅನ್ಸುತ್ತೆ. ಥ್ರೂ ಔಟ್ ದ ಡೇ ತುಂಬಾ ಎನರ್ಜಿ ಇರುತ್ತೆ ನನ್ನ ಬಾಡಿಲಿ. ವರ್ಕ್ ಮಾಡೋದಕ್ಕಾಗ್ಲಿ, ಫಿಸಿಕಲ್ ಆಗಿ ವರ್ಕ್ ಮಾಡೋದಕ್ಕಾಗ್ಲಿ, ಅಥವಾ ಮೆಂಟಲಿ ಥಿಂಕ್ ಮಾಡೋದಕ್ಕಾಗ್ಲಿ, ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಓದೋದ್ ಏನಾಗುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಅನ್ನೋದು ಯೂಶಲಿ ಇರುತ್ತೆ. ಎಲ್ರಿಗೂ ಕಾನ್ಸಂಟ್ರೇಷನ್ ಪವರ್ ಆಗ್ಲಿ, ಮೆಮೊರಿ ಪವರ್ ಇದ್ದಿದ್ದೇನೆ. ಇದ್ರಿಂದ ಏನಾಗುತ್ತೆ ಅಂದ್ರೆ ಆಕ್ಟಿವ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಟ್ ಇರುತ್ತೆ ಮೆಮೊರಿ ಪವರ್, ಏನ್ ಯಾರಿಗೂ ಸತ್ತೋಗಿರಲ್ಲ, ಐ ಥಿಂಕ್ ಇರುತ್ತೆ. ಒಂಚೂರು ಬೂಸ್ಟ್ ಆಗುತ್ತೆ ಅಥವಾ ಆಕ್ಟಿವ್ ಆಗುತ್ತೆ. ಅದು ಡೈಜೆಷನ್ ಇಂದ ಇರ್ಬೋದು, ಅಥವಾ ಒಳಗಡೆ ಬಾಡಿಲಿ ತುಂಬಾ ಚೇಂಜಸ್ ಆಗಿರುತ್ತಲ್ಲ ಲಿಕ್ವಿಡ್ ಡಯಟ್ ಇಂದ, ಅದ್ರಿಂದನೂ ವರ್ಕ್ ಆಗ್ತಿರ್ಬೋದು. ಸೊ ಕಾನ್ಸಂಟ್ರೇಷನ್ ಪವರ್ ಅಂತೂ ಇನ್ಕ್ರೀಸ್ ಆಗುತ್ತೆ. ಫೋಕಸ್ ಬರ್ತೀವಿ ಸಬ್ಜೆಕ್ಟ್ಸ್ ಮೇಲೆ, ಯಾವ್ದ್ರ ಮೇಲೆ ಯಾರು ತಿಳ್ಕೊಬೇಕಾದ್ರೆ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಗ್ರಾಬ್ ಮಾಡ್ಕೊಳ್ತೀವಿ. ಓದಿದ್ರೆ ಒಂದ್ ಸೆಂಟೆನ್ಸ್ ನ ಓದಿದ್ರೆ ಆ ಸೆಂಟೆನ್ಸ್ ಅಲ್ಲೇ ಕಟ್ ಆಗ್ಬಿಡಲ್ಲ, ನೆಕ್ಸ್ಟ್ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಆ ತರ ಇಂಪ್ರೂವ್ ಆಗುತ್ತೆ. All right. Yes. ತುಂಬಾ చాలా చెప్పానేమో గురుజీ, కానీ ఐ వాంట్ టు ఎక్స్ప్రెస్ ఎవ్రీథింగ్, దట్స్ వై టైం తీసుకున్నాను. Good. No, that is what is needed. See, please express as much as you can in as less as time as possible is what I said. Yeah, be expansive, be completely expansive, everyone. Very good. థ్యాంక్ యూ గురుజీ.